ಆಕ್ಟಿಂಗ್ ರಿಲೇಟೆಡ್ ಕೋರ್ಸ್ ಏನಾದ್ರು ಸ್ಕೂಲಲ್ಲೆಲ್ಲ ನಾಟಕಗಳು ಡ್ರಾಮಾ ಎಲ್ಲ ಮಾಡ್ತಾ ಇತ್ತು. ಆಸ್ ಅನ್ ಆಕ್ಟರ್ ನನಗೆ ಓಕೆ ಇವ್ರು ನಿಮ್ದು ಪೇಜ್ ನೋಡಿದೆ, ಚೆನ್ನಾಗಿ ವಿಡಿಯೋಸ್ ತೆಗ್ದಿರ, ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ಆ ಥರದ್ದು ಒಂದು ಸಪೋರ್ಟ್ ಮಾಡಲೇಬೇಕು. ಲೇಟೆಸ್ಟ್ ಆಪರ್ಚುನಿಟಿ ಸೋ ಫಾರ್. ಫಾರ್ ಮಿ ಎವ್ರಿ ಆಪರ್ಚುನಿಟಿ ಇಸ್ ಗ್ರೇಟೆಸ್ಟ್ ಆಪರ್ಚುನಿಟಿ. ಕಾಂತಾರ ಮೂವಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್, ಮೂಲತಃ ನಿಮ್ ಆಕ್ಷನ್ ಊರ್ ಯಾವುದು? ನಮ್ಮ ಕುಂದಾಪುರ. ಹೌ ರಿಯಲ್ ಆರ್ ರಿಯಾಲಿಟಿ ಶೋ? ನಿಮ್ಗೆ ಮುಂಚೆ ಗರ್ಲ್ ಫ್ರೆಂಡ್ಸ್ ಇಲ್ಲ, ರಿಲೇಶನ್ಶಿಪ್ಸ್ ಇವಾಗ ಸಿಂಗಲ್ ಇದ್ದೀರಾ ಅಂತ ಕೇಳ್ತಿದ್ದೀರಾ? ಏನಕ್ಕೆ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗತ್ತೆ? ಮಲ್ಟಿಪಲ್ ರೀಸನ್ಸ್ ರಿಲೇಶನ್ಶಿಪ್ ಅಂತ ನಂಗೆ ಫಸ್ಟ್ ಆಫ್ ಆಲ್ ಏನಕ್ಕೆ ಬ್ರೇಕ್ ಆಯ್ತು ಅನ್ನೋದೇ ರೀಸನ್ ಗೊತ್ತಿಲ್ಲ ಇವತ್ತರೆಗೂ. ಸೊ ನಿಮ್ ನಂಗೆ ಕಡೆಯಿಂದ ಆಗಿಲ್ಲ? ನನ್ನ ಕಡೆಯಿಂದ ನಾವ್ ಬಿಟ್ಕೊಡಲ್ಲ ಬ್ರೋ. ನಾವ್ ಬಿಟ್ಟೇ ಕೊಡಲ್ಲ. ಅದ್ ಏನ್ ಬೇಕಾದ್ರೂ ಆಗಿರ್ಲಿ, ಬಿಟ್ಟೇ ಕೊಡಲ್ಲ. ಬಿಟ್ಟೇ ಕೊಟ್ಟಿಲ್ಲ ನಾವು. ಸೊ ಬ್ರೋ, ಫಸ್ಟ್ ಆಫ್ ಆಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಟೈಮ್ ಕೊಡಿ ಅಂತ ಹೇಳಿದಾಗ ಇಲ್ಲಪ್ಪ ಆಗಲ್ಲ ಅಂತ ಹೇಳ್ಬೋದಿತ್ತು, ಬಟ್ ವೈ ಡಿಡ್ ಯು ಗಿವ್ ಟೈಮ್? ಅಂದ್ರೆ ಆಸ್ ಅನ್ ಆಕ್ಟರ್ ಅಲ್ಲ, ಎವ್ರಿ ಪ್ಲಾಟ್ಫಾರ್ಮ್ ಇಸ್ ಅ ವಿಸಿಬಿಲಿಟಿ. ಆಯ್ತಾ? ಒಂದು ಸ್ವಾರ್ಥ. ಆಸ್ ಅನ್ ಆಕ್ಟರ್ ನನಗೆ ಓಕೆ ಇವ್ರು ನಿಮ್ದು ಪೇಜ್ ನೋಡಿದೆ, ಚೆನ್ನಾಗಿ ವಿಡಿಯೋಸ್ ತೆಗ್ದಿರ, ಚೆನ್ನಾಗಿ ಫೋಟೋಸ್ ತೆಗಿತೀರಾ, ಚೆನ್ನಾಗಿರೋ ಹುಡುಗಿರ ಫೋಟೋಗಳ ಮಧ್ಯ ನಮ್ದೊಂದು ಫೋಟೋ ತೆಗಿಬೇಕು ಅಂತ, ಅದು ನಿಮ್ಗೆ ಯಾವ ದೇವ್ರು ಯಾವ ಕಡೆ ಎದ್ದು ನಿಮ್ಗೆ ಇದು ಮನ್ಸ್ ಕೊಟ್ಟರೋ ಗೊತ್ತಿಲ್ಲ. ಪಾಪ ನಮ್ದೊಂದು ಫೋಟೋ ತೆಗ್ದಿದ್ದೀರಾ, ಜೋಕ್ಸಪ್ಪ. ಸೊ ತೆಗಿಬೇಕು ಅಂತ ನೀವು ನಿರ್ಧಾರ ಮಾಡಿದಾಗ ಇಟ್ಸ್ ಅನ್ ಆಪರ್ಚುನಿಟಿ. ನನಗೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನನಗೊಂದು ಪ್ಲಾಟ್ಫಾರ್ಮ್ ಅಲ್ವಾ? ದಟ್ಸ್ ಹೌ ಐ ಟೇಕ್. ಪ್ಲಸ್ ಈಗ ನಾನು ಒಬ್ಬ ಕಲಾವಿದ, ನೀವು ಒಬ್ಬ ಕಲಾವಿದ. ಐ ಮೀನ್ ಆರ್ಟಿಸ್ಟ್ ಹೂ ಆಕ್ಟ್, ವೇರ್ ಅನ್ ಆರ್ಟಿಸ್ಟ್ ಹೂ ಕ್ಲಿಕ್ಸ್ ಅಲ್ವಾ? ಸೊ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ಆ ಥರದೊಂದು ಸಪೋರ್ಟ್ ಮಾಡಲೇಬೇಕು ಅಲ್ವಾ? ಇದು ಎರಡು ಉದ್ದೇಶ ಅಷ್ಟೇ. ಸೊ ಈಗ ಆಸ್ ಅನ್ ಆಕ್ಟರ್ ನಿಮ್ಗೆ ಒಂದು ಲೇಟೆಸ್ಟ್ ಆಪರ್ಚುನಿಟಿ ಸೋ ಫಾರ್? ಫಾರ್ ಮಿ ಎವ್ರಿ ಆಪರ್ಚುನಿಟಿ ಇಸ್ ಗ್ರೇಟೆಸ್ಟ್ ಆಪರ್ಚುನಿಟಿ. ಇವತ್ತು ನಿಮ್ಮ ಜೊತೆ ಫೋಟೋ ತೆಗ್ದಿರೋದು ಕೂಡ ಇಟ್ಸ್ ಅ ಗ್ರೇಟೆಸ್ಟ್ ಆಪರ್ಚುನಿಟಿ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ಐ ಗೆಟ್ ಅಂಡ್ ಐ ಫೀಲ್. ಸೊ ಬಟ್ ಮೂಲತಃ ನಿಮ್ ಆಕ್ಷನ್ ಊರ್ ಯಾವುದು? ನಮ್ಮ ಕುಂದಾಪುರ ಊರು, ಉಡುಪಿ ಡಿಸ್ಟ್ರಿಕ್ಟ್. ಅದೇ ಮೂಲತಃ ಊರು. ತಂದೆ ತಾಯಿ ಎಲ್ಲ ಅಲ್ಲ, ಉಡುಪಿಯಲ್ಲೇ ಇರುತ್ತೆ. ಬಟ್ ಇಲ್ಲಿಗೆ ಬೆಂಗಳೂರಿಗೆ ಪಯಣ ಹೇಗೆ ಸ್ಟಾರ್ಟ್ ಆಯ್ತು? ನಿಮ್ಮ ಫ್ಯಾಮಿಲಿ ಕಡೆಯಿಂದ ಫಸ್ಟ್ ನೀವಾ ಅಥವಾ ನಿಮ್ಮ ಫ್ಯಾಮಿಲಿನ ಇಲ್ಲಿ ಬಂದಿದ್ದಾರೆ? ಇಲ್ಲ ಫ್ಯಾಮಿಲಿ 2000 ಅಪ್ಪ ಅವಾಗಲೇ ಬಂದಿದ್ವಿ ಒಂದ್ಸಲ. ಆಮೇಲೆ ನಾವೆಲ್ಲ ವಾಪಸ್ ಊರು ಹೋಗಿದ್ವಿ. ನಾನೊಂದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ ತನಕ ಇಲ್ಲೇ ಬೆಂಗಳೂರಲ್ಲೇ ಹೋಗಿದ್ವಿ. ಆದ್ಮೇಲೆ ವಾಪಸ್ ಹೋದ್ವಿ. 2011 ಮತ್ತೆ ನಾನು ಬೆಂಗಳೂರಿಗೆ ಬಂದೆ ಆಕ್ಟಿಂಗ್ ಆಪರ್ಚುನಿಟೀಸ್ಗೋಸ್ಕರ. ಥಿಯೇಟರ್ ಏನಾದ್ರು ಮಾಡ್ತಾ ಅಥವಾ ಆಕ್ಟಿಂಗ್ ರಿಲೇಟೆಡ್ ಕೋರ್ಸ್ ಏನಾದ್ರು? ಇಲ್ಲ, ಥಿಯೇಟರ್ ಮಾಡಿಲ್ಲ. ಸ್ಕೂಲಲ್ಲೆಲ್ಲ ನಾಟಕಗಳು ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ. ಬಟ್ ಆ ಥಿಯೇಟ್ರಿಗೆ ಹೋಗಿ ನಟನೆ ಮಾಡಬೇಕು ಅನ್ನೋ ಎಕ್ಸ್ಪೋಜರ್ ಇರಲಿಲ್ಲ ನಮ್ಗೆ. ನಾನು ಡಿಗ್ರಿ ಮಾಡ್ತಿರ್ಬೇಕಾದ್ರೆ, ಅದು ಡಿಗ್ರಿ ಆಗ್ತಿದ್ದಂಗೆ ನಾನು ಬಾಂಬೆಯಲ್ಲಿ ಒಂದು ಆಕ್ಟಿಂಗ್ ಸ್ಕೂಲಿಗೆ ಸೇರಿದೆ. ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಎಕ್ಸಲೆನ್ಸ್ ಅಂತ, ಬಾಲಾಜಿ ಟೆಲಿಫಿಲ್ಮ್ಸ್ ಇದೆಯಲ್ಲ, ಅವ್ರದ್ದು ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅದರಲ್ಲಿ ಸೇರಿಕೊಂಡು 1 ವರ್ಷ ಟ್ರೈನ್ ಮೈಸೆಲ್ಫ್ ಆಸ್ ಅನ್ ಆಕ್ಟರ್. ಅಪ್ಕಮಿಂಗ್ ಈಗ ಆಕ್ಟಿಂಗ್ ಅಥವಾ ಫಿಲಮ್ ಇಂಡಸ್ಟ್ರಿ ಆಗಲಿ, ಸಿನಿಮಾ ಇಂಡಸ್ಟ್ರಿ ಆಗಲಿ ಬರ್ಬೇಕು ಅನ್ಕೊಂಡಿರೋ ಆಸ್ಪೈರಿಂಗ್ ಆಕ್ಟರ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಜನಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಶನ್ಸ್ ಬರೋದು ಹೇಗೆ ಅಂದರೆ, ಆಲ್ರೆಡಿ ಅಷ್ಟು ಕಾಂಪಿಟೇಷನ್ ಇದೆ, ನಾನು ಯಾಕೆ ಅದನ್ನು ಕಾಲಿಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಜನಕ್ಕೆ ಹಿಂದೆ ಹೇಳ್ತಿರ್ತಾರೆ. ಆಕ್ಟಿಂಗ್ ಅಂತಾನೆ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಇರಲಿ, ಓಕೆ ಒಂದು ಕಾಂಪಿಟೇಷನ್ ಇದೆ ಅಂದಿದ ತಕ್ಷಣ ಅಲ್ಲಿ ಜನ ಎದುರ್ಕೊಳ್ತಾರೆ. ಕಾಂಪಿಟೇಷನ್ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ಅಂಡ್ ದ ಓನ್ಲಿ ಪರ್ಸನ್ ಯು ಹ್ಯಾವ್ ಟು ಕಾಂಪೀಟ್ ವಿತ್ ಇಸ್ ಯುವರ್ ಸೆಲ್ಫ್. ನೀವು ಕಲಾವಿದ ಆಗಿದ್ದಾಗ ನಾನು ಅವನಕ್ಕಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಅವನ ಥರ ಆ್ಯಕ್ಟ್ ಮಾಡಬೇಕು, ಇವನ ಥರ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕಿಂತಲೂ ಸೊ ಹೌ ಬೆಟರ್ ಆಫ್ ಅನ್ ಆ್ಯಕ್ಟರ್ ಐ ಕ್ಯಾನ್ ಬಿಕಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಅವರ ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು, ಅವ್ರ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿಕೊಂಡು ಇಂಡಸ್ಟ್ರಿಗೆ ಬರಬೇಕು, ಒಳ್ಳೊಳ್ಳೆ ಅವಕಾಶಗಳನ್ನು ಹುಡ್ಕೊಂಡು ಹೋಗ್ಬೇಕು. ಐ ಥಿಂಕ್ ಕನ್ಸಿಸ್ಟೆಂಟ್ ಆಗಿದ್ದಾಗ ದೇರ್ ಇಸ್ ನಥಿಂಗ್ ದಟ್ ಕ್ಯಾನ್ ಸ್ಟಾಪ್. ಆಯ್ತಾ? ಸೊ ಇದು ರೇಸ್ ಅಲ್ಲ. ಸೊ ನೀವು ಕನ್ಸಿಸ್ಟೆಂಟ್ ಆಗಿದ್ದಾಗ ಒಂದು ಅವಕಾಶ ಕಾಯ್ತಾ ಇರುತ್ತೆ ಒಂದು ವ್ಯಕ್ತಿಗೋಸ್ಕರ. ಸೊ ನೀವು ಯಾವಾಗ ಕನ್ಸಿಸ್ಟೆಂಟ್ ಆಗಿರ್ತೀರಾ ನಿಮ್ಮ ಜರ್ನಿಯಲ್ಲಿ, ಸೊ ಎಲ್ಲೋ ಒಂದು ಸ್ವಲ್ಪ ಯಾರೋ ಸುಸ್ತಾಗ್ಬೋದು, ಆ ಟೈಮಲ್ಲಿ ನೀವು ನಿಲ್ತಾರೆ. ಹೌ ರಿಯಲ್ ಆರ್ ರಿಯಾಲಿಟಿ ಶೋಸ್? ರಿಯಾಲಿಟಿ ಶೋಸ್ ನೀವು ಮಾತಾಡಿದ್ರೆ ಯು ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಾಸ್. ದಟ್ ಇಸ್ ಅ ರಿಯಾಲಿಟಿ ಶೋ ದಟ್ ಐ ಹ್ಯಾವ್ ವ್ಯೂಡ್. ಸೊ ಇಟ್ಸ್ ವೆರಿ ರಿಯಲ್. ಆ್ಯಂಡ್ ನೀವು ರಿಯಲ್ ಆಗಿರ್ಬೇಕಾ ಅಥವಾ ರೀಲ್ ಆಗಿರ್ಬೇಕಾ ಅನ್ನೋದು ಒಬ್ಬ ಕಲಾವಿದನಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಶೈನ್ ಶೆಟ್ಟಿ ಹೆಂಗೆ
ಅದನ್ನ ತೋರಿಸ್ಬೇಕಾ, ಇಲ್ಲ ಅಯ್ಯೋ ಬೇಡ ನಾನು ಹಿಂಗೆ ತೋರಿಸ್ಬಿಟ್ರೆ ಹಂಗೆ ಕಷ್ಟ ಆಗುತ್ತೆ, ನಾನು ಈ ತರ ಬಿಹೇವ್ ಮಾಡ್ತೀನಿ, ಈ ತರ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಳಕ್ ಹೋದ್ರೆ ಯು ಆರ್ ಸ್ಕ್ರಿಪ್ಟಿಂಗ್ ಯುವರ್ ಸೆಲ್ಫ್. ದಟ್ಸ್ ನಾಟ್ ದ ರಿಯಲ್ ಯು. ಬಟ್ ಅದು ಕೂಡ ರಿಯಲ್, ನಮ್ಗೆಲ್ಲ ಅದು ರಿಯಲ್. ನಾವು ಅಲ್ಲಿ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಆಗಿರ್ಬೋದು ಅಥವಾ ಆ ವೇದಿಕೆಗೆ ಆಗಿರ್ಬೋದು, ಅದು ರಿಯಲ್. ದಟ್ಸ್ ಯುವರ್ ರಿಯಲ್ ಪರ್ಸನಾಲಿಟಿ, ದಟ್ ಯು ವಾಂಟ್ ಟು ಚೇಂಜ್ ಯುವರ್ ಪರ್ಸನಾಲಿಟಿ ಅನ್ನೋದು ನಿಮ್ಮ ರಿಯಾಲಿಟಿ ಅದು. ಸೊ ಅಟ್ ದ ಎಂಡ್ ಆಫ್ ದ ಡೇ, ವಾಟ್ ಎವರ್ ಯು ಡೂ, ವಾಟ್ ಎವರ್ ಪೀಪಲ್ ಡೂ, ವಾಟ್ ಎವರ್ ದ ಕಂಟೆಸ್ಟೆಂಟ್ಸ್ ಡೂ ಇನ್ಸೈಡ್ ದ ಹೌಸ್, ಇಟ್ ಇಸ್ ರಿಯಲ್. ಒಂದು ವ್ಯಕ್ತಿಯಾಗಿ ಮನುಷ್ಯ ಆದ್ಮೇಲೆ ಅವನು ಒಬ್ಬನೇ ಇದ್ದಾಗ ಬೇರೆ ತರ ಇರ್ತಾನೆ, ಮತ್ತ್ ಪ್ರಪಂಚದ ಮುಂದೆ ಇದ್ದಾಗ ಒಂಥರ ಇರ್ತಾನೆ, ಅಥವಾ ಫ್ಯಾಮಿಲಿ ಜೊತೆ ಇದ್ದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ ಬೇರೆ ಇರ್ತಾನೆ. ನಾವು ಫ್ರೆಂಡ್ಸ್ ಜೊತೆ Yeah, ಮಾಡೋ yeah. ಜೋಕ್ಸ್ ಫ್ಯಾಮಿಲಿ ಜೊತೆ Exactly. ಮಾಡೋ. ಸೊ ಈಗ ಬಿಗ್ ಬಾಸ್ ಅಲ್ಲಿ ಬಂದಾಗ ಒಬ್ಬ ಕಂಟೆಸ್ಟೆಂಟ್ ಆಗಿ ಓಕೆ ನಾನು ಈ ತರ ಇರ್ಬೇಕು ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ, ಬಟ್ ಅದಿಷ್ಟು ಹೌ ಲಾಂಗ್ ಕ್ಯಾನ್ ಹೋಲ್ಡ್ ಇಟ್? ಡೆಫಿನೆಟ್ಲಿ ಕ್ಯಾನ್ ಹೋಲ್ಡ್ ಇಟ್. ಅಂದ್ರೆ ಈಗ ನಾನು ಒಬ್ಬನೇ ಇದ್ದಾಗ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಒಂದು ಟಿವಿ ಅನ್ನೋ ಅಂತ ಪ್ಲಾಟ್ಫಾರ್ಮ್ ನ ಬಿಟ್ಟು ಹೊರಗಡೆ ಇದ್ದಾಗ, ವೇರ್ ಆರ್ ನಾಟ್ ಬೀಯಿಂಗ್ ರೆಕಾರ್ಡೆಡ್, ನಾನ್ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಅಥವಾ ತುಂಬಾ ಸಲಿಗೆಯಿಂದ ಮಾತಾಡ್ಬೋದು, ಅಥವಾ ಕೆಲವು ಸ್ಲ್ಯಾಂಗ್ ಗಳನ್ನ ಯೂಸ್ ಮಾಡಿ ಮಾತಾಡ್ಬೋದು, ಬಿಕಾಸ್ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದೀವಿ. ಎಂತದ ಬ್ಯಾಸ ಅಂತ ಕೂಡ ಮಾತಾಡ್ಬೋದು, ಯಾಕಂದ್ರೆ ದಟ್ ಈಸ್ ದ ಲೀನಿಯನ್ಸ್ ದಟ್ ಐ ಹ್ಯಾವ್ ವಿತ್ ಅ ಫ್ರೆಂಡ್. ಬಟ್ ನಾನು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಅದೇ ಆತ್ಮೀಯತೆ ನನಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಜೊತೆ ಇರಬಹುದು, ಬಟ್ ನಾನು ಹಂಗೆ ಮಾತಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾನೊಂದು ನ್ಯಾಷನಲ್ ಮೀಡಿಯಾ ಎದುರುಗಡೆ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನನ್ನ ಭಾಷೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನನ್ನನ್ನು ನಾನೊಬ್ಬ ಕನ್ನಡದ ಕಲಾವಿದನಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡ್ 1000 ಜನ ನಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇರ್ತಾರೆ, ಲಕ್ಷಗಟ್ಟಲೆ ಜನ ನಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಎಟ್ ದ ಎಂಡ್ ಆಫ್ ದ ಡೇ, ನೋಡ್ತಾ ಇರೋರಿಗೆ ಏನಿದು ಏನ್ ಮಾತಾಡ್ತಾ ಇದ್ದಾರೆ ಅಂತಾನು ಅನ್ನಿಸ್ಬಾರ್ದಲ್ಲ, ಮುಜುಗರ ಆಗ್ಬಾರ್ದು ಟಿವಿ ನೋಡ್ತಿರ್ಬೇಕಾದ್ರೆ. ಸೊ ಆ ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಂಡು ಆಲ್ವೇಸ್ ಆಗ್ತದೆ. ಒನ್ ಥಿಂಗ್ ಯು ಕುಡ್ ಹ್ಯಾವ್ ಚೇಂಜ್ಡ್, ಓಕೆ ನಾನು ಬಿಗ್ ಬಾಸ್ ಅಲ್ಲಿ ಇದನ್ನ ಮಾಡಬಾರ್ದಿತ್ತು, ಅಥವಾ ಒಂದು ಇನ್ಸಿಡೆಂಟ್ ನಿಮ್ಮಿಂದಾನೇ ಅಂತಲ್ಲ, ಈ ಇನ್ಸಿಡೆಂಟ್ ಒಂದು ನಡಿಬಾರ್ದಿತ್ತಪ್ಪ ಅಂತಿದ್ರೆ ಏನಿರ್ಬಹುದು? ಅಂದ್ರೆ ಐ ಡೋಂಟ್ ಫೀಲ್ ಎನಿಥಿಂಗ್ ಇದು ನಡಿಬಾರ್ದಾಗಿತ್ತು, ಇದಾಗಬಾರ್ದಾಗಿತ್ತು. ಲೈಕ್ ಸರ್, ಯಾವುದು ನಾವು ಡಿಸೈಡ್ ಮಾಡ್ದಂಗಿರಲ್ಲ. ಯಾವ್ದಿದೆ ಹೇಳಿ? ಇವಾಗ ನಾವಿಬ್ರು ಅಲ್ಲಿ ನಡ್ಕೊಂಡು ಬಂದ್ವಿ, ಅಲ್ಲೊಂದು ಬೈಕ್ ಬಿದ್ದಿತ್ತು, ಆಕ್ಸಿಡೆಂಟ್ ಆಗಿತ್ತು. ಸೊ ಇದು ಆಗ್ಬಾರ್ದಾಗಿತ್ತು ಅಂತ ನಾವು ಅನ್ಕೋಬಹುದು, ಬಟ್ ನಾವು ಅನ್ಕೊಂಡ ತಕ್ಷಣ ಆಗೋದೇ ಇಲ್ಲ. ಯೂನಿವರ್ಸ್ ಒಂದು ಸ್ಟೋರಿ ನಡೀತಾ ಇದೆ, ಅದನ್ನ ನಾವು ಬದಲಾಯಿಸೋದಕ್ಕಾಗಲ್ಲ. ಅದನ್ನ ಮೇಲ್ಗಡೆ ಕುತ್ಕೊಂಡು ಒಬ್ಬ ಡೈರೆಕ್ಟ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗ್ಬೇಕು, ಆ ಬೈಕ್ ಅಲ್ಲಿ ಬೀಳ್ಬೇಕು, ಆ ತರ ಆಗ್ಬೇಕು ಅಂತ ಇದೆ. ನಾವಿಬ್ರು ಇವತ್ತಿಗೆ ಮೀಟ್ ಮಾಡ್ಬೇಕು, ಈ ತರ ಕುತ್ಕೊಂಡು ಮಾತಾಡ್ಬೇಕು ಅಂತ ಡಿಸೈಡ್ ಆಗೋದು. ಸೊ ಯು ಕಾಂಟ್ ಚೇಂಜ್ ಎನಿಥಿಂಗ್. ವೆನ್ ಯು ಕಾಂಟ್ ಚೇಂಜ್ ಎನಿಥಿಂಗ್, ಯು ಕಾಂಟ್ ಹ್ಯಾವ್ ರಿಗ್ರೆಟ್ಸ್ ಅಬೌಟ್ ಇಟ್, ಅಲ್ವಾ? So what's before Big Boss and after Big Boss? How? As a human, I have been the same. Yeah. But ಜವಾಬ್ದಾರಿ ಜಾಸ್ತಿ ಆಗಿದೆ ಇವಾಗ. ಟು ಬಿ ವೆರಿ ಮೆಟಫಾರಿಕ್ ಅಬೌಟ್ ದ ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ಅಥವಾ ನಮ್ಮನ್ನ ಫಾಲೋ ಮಾಡುವಂತ ಜನರಾಗಿರ್ಬೋದು. ಅವಾಗ ಒಂದು ಇನ್ಸ್ಟಾಗ್ರಾಮ್ ತಗೊಂಡ್ರೆ ಒಂದು 8,000 9,000 ಫಾಲೋವರ್ಸ್ ಇದ್ರು ನನಗೆ ಬಿಫೋರ್ ಬಿಗ್ ಬಾಸ್. ಬಿಗ್ ಬಾಸ್ ಇಂದ ಹೊರಗಡೆ ಬರ್ಬೇಕಾದ್ರೆ 1 ಲಕ್ಷ ಗಟ್ಟಲೆ ಫಾಲೋವರ್ ಇದ್ರು, ಈಗ ಒಂದು 10 ಲಕ್ಷ ತನಕ ಫಾಲೋವರ್ಸ್ ಇದೆ. ಸೊ ಬಿಫೋರ್ ಬಿಗ್ ಬಾಸ್ ಐ ವಾಸ್ ರೆಸ್ಪಾನ್ಸಿಬಲ್. ಒಂದು 9,000 ಜನ ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆಗೆ ನಾನು ರೆಸ್ಪಾನ್ಸಿಬಲ್. ನಾನು 9,000ಕ್ಕಿಂತ ಜಾಸ್ತಿ ಜನನೂ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದಿರೋರು ಕೂಡ ನನ್ನ ಫ್ಯಾನ್ಸ್ ಇರ್ಬೋದು, ಅಥವಾ ನಮ್ಮ ಅಭಿಮಾನಿಗಳಿರ್ಬೋದು. ಆದರೆ ಮೆಟಫೋರಿಕ್ಲಿ ಹೇಳ್ತಾ ಇದ್ದೀನಿ, ಅದಕ್ಕೆ ಹೇಳಿದ್ ಮೆಟಫೋರ್ ಅಂತ. ಸೊ ಅಷ್ಟು ಜನ ಅಭಿಮಾನಿಗಳಿಗೆ ನಾನು ಆನ್ಸರೇಬಲ್ ಆಗಿರ್ಬೇಕಾಗಿತ್ತು, ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗಿತ್ತು. ಈಗ ಆ ಜವಾಬ್ದಾರಿ ಹೆಚ್ಚಾಗಿದೆ. ಈಗ ಲಕ್ಷಗಟ್ಟಲೆ ಜನ ಫಾಲೋ ಮಾಡ್ತಾ ಇದ್ದಾರೆ. ಆ ಜಾಬ್ ಅಂದ್ರೆ, ಸೊ ವೆನ್ ಐ ಡಿಸೈಡ್ ನನ್ಗೆ ಇದೊಂದು ಸಿನಿಮಾ ಮಾಡಬೇಕು, ಈ ತರದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದಾಗ, ಅಥವಾ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ತರ ಮಾತಾಡಬೇಕು, ಈ ತರದೊಂದು ರೀಲ್ ಹಾಕ್ಬೇಕು ಅಂತ ಹೇಳಿದಾಗ, ನನ್ನನ್ನ 9 ಲಕ್ಷ 10 ಲಕ್ಷ ಜನ ಅವರ ಪರ್ಸ್ಪೆಕ್ಟಿವ್ ಇಂದ ನಾನು ಯೋಚನೆ ಮಾಡಬೇಕು. ನಾನು ಯಾವುದೋ ಒಂದು ಪ್ರಮೋಷನ್ ವಿಡಿಯೋ ಮಾಡ್ತೀನಿ. ಈ ಪ್ರಮೋಷನ್ ವಿಡಿಯೋ ನಾನು ಮಾಡೋದ್ರಿಂದ ನನ್ನ 10 ಲಕ್ಷ ಜನರಲ್ಲಿ ಯಾರಿಗಾದ್ರೂ ಮನ್ಸಿಗೆ ನೋವಾಗ್ಬೋದಾ? ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ. ಬಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾನು ಇದನ್ನ ಮಾಡ್ತಾ ಇದ್ದೀನ ಅನ್ನೋಂಥ ಕ್ವಶನ್ ಹಾಕೊಂಡು ಅದಕ್ಕೆ ನಾನು ಉತ್ತರ ಕೊಟ್ಕೊಂಡು ಆಮೇಲೆ ಕೆಲಸಗಳನ್ನ ಮಾಡಬೇಕು. ಇನ್ ಪರ್ಸನ್ ಹೌ ಇಸ್ ಇಟ್ ಸರ್? ವೆರಿ ನೈಸ್ ಹ್ಯೂಮನ್ ಬೀಯಿಂಗ್, ಈಗ ಅಮೇಸಿಂಗ್ ಆಕ್ಟರ್. ಇನ್ ಪರ್ಸನ್ ಅಂತ ಕೇಳಿದ್ರೆ ನಾನು ತುಂಬಾ ಇನ್ ಪರ್ಸನ್ ಆಗಿ ಅವ್ರನ್ನ ಅವ್ರ ಜೊತೆ ಕಾಲ ಕಳೆದಿಲ್ಲ. ಸೊ ನಾವು ಟೈಮ್ ಸ್ಪೆಂಡ್ ಮಾಡಿರೋದು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ, ಅದಾದ್ಮೇಲೆ ಹೊರಗಡೆ ಬಂದಾಗ 1-2-3 ಸಲ ನಾವು ಭೇಟಿ ಮಾಡಿರ್ಬೇಕು. ಇಟ್ ಈಸ್ ಅ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಅಂಡ್ ಎಷ್ಟು ಖಡಕ್ ಆಗಿ ಅವ್ರು ಹೊರಗಡೆಯಿಂದ ಕಾಣಿಸ್ತಾರೋ, ಒಳಗಡೆಯಿಂದ ಅಷ್ಟೇ ಹಿ ಇಸ್ ವೆರಿ ಇಮೋಷನಲಿ ವೆರಿ ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗ್ ಅಂತಾರೆ. ಅಟ್ ಮೂಮೆಂಟ್ಸ್ ವೇರ್ ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಆರ್ ಮೆಟ್,
ಕಾಲ ಕಳೆದಿರುವಂತ ಅಷ್ಟು ಸಂದರ್ಭದಲ್ಲಿ ನನಗನ್ಸಿರೋದು ಎಷ್ಟು ಆ ಬೇಸ್ ವಾಯ್ಸು, ಆ ಖದರ್, ಬಬ್ಬರ್ ಶೇರ್, ಅವರ ಹೆಂಗ್ ಕ್ಯಾರಿ ಮಾಡ್ತಾರೆ. ಒಂದ್ ಪರ್ಸನಲ್ ಒಂದಿಷ್ಟು ಮಾತುಕತೆ ಮಾಡ್ಬೇಕಾದ್ರೂ ಯು ಸ್ಟಾರ್ಟ್ ಫೀಲಿಂಗ್ ವಾವ್, ಅಂದ್ರೆ ಆ ಒಂದು ಸಿಂಹ ಗರ್ಜನೆ ಹಿಂದ್ಗಡೆ ಒಂದು ಸಾಫ್ಟ್ ಸ್ಪಾಟ್ ಆಸ್ ವೆಲ್ ಫಾರ್ ಹಿಮ್. ನಿಮಗೆ ಬಿಗ್ ಬಾಸ್ ಇಂದ ಆಪರ್ಚುನಿಟಿ ಹೇಗೆ ಬಿಗ್ ಬಾಸ್? ಬಿಕಾಸ್ ಈಗ ಅಂದ್ರೆ ಓಕೆ, ಒಂದು ಇನ್ಸ್ಟಾ ಪ್ರೊಫೈಲ್ ಮೇಂಟೈನ್ ಮಾಡಿದ್ದಾರೆ, ನಮ್ಗೆ ಏನೋ ಒಂದು ವೈರಲ್ ಆಯ್ತು ಅದರಿಂದ ಬಂದ್ರು ಅಂತ ಹೇಳ್ಬೋದು. ಇಲ್ಲ ಇಲ್ಲ, ನಾನು ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮೀ ಬರಮ್ಮ ಅಂತ ಸೀರಿಯಲ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಅದನ್ನ ಬಿಟ್ಟೆ ಸಿನಿಮಾ ಮಾಡಬೇಕು ಅಂತ ಹೊರಗಡೆ ಹೋದೆ. ಸೊ ಕಲರ್ಸ್ ಮತ್ತೆ ನನ್ನ ಬಾಂಧವ್ಯ ಈವನ್ ಬಿಫೋರ್ ಬಿಗ್ ಬಾಸ್ ನಾನು ಇತ್ತು. ಸೊ ಕಲರ್ಸ್ ಅವ್ರಿಗೆ ನಾನು ಯಾರು ಅಂತ ಗೊತ್ತಿತ್ತು, ಶೈನ್ ಶೆಟ್ಟಿ ಯಾರು ಅಂತ ಗೊತ್ತಿತ್ತು, ನಾನು ಹೇಗೆ ಅಂತ ಗೊತ್ತಿತ್ತು, ಸೀರಿಯಲ್ ಆದ್ಮೇಲೆ ನಾನು ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಿತ್ತು, ಏನಕ್ಕೆ ಸೀರಿಯಲ್ ಬಿಟ್ಟೆ ಅಂತ ಗೊತ್ತಿತ್ತು, ಒಂದಿಷ್ಟು ಕಥೆಗಳು ನನ್ನ ಬಗ್ಗೆನೂ ಗೊತ್ತಿತ್ತು. ಐ ಥಿಂಕ್ ದಟ್ಸ್ ಹೌ ದೇ ಚೋಸ್ ಮೀ. ನಾನ್ ಸೀರಿಯಲ್ ಇಂಡಸ್ಟ್ರಿಯಿಂದ ಬಿಟ್ಟಂತ ರೀಸನ್ ಏನಂತ ಹೇಳಿದ್ರೆ, ಆಕ್ಟಿಂಗ್ ಇನ್ ಸೀರಿಯಲ್ ವಾಸ್ ಗೆಟಿಂಗ್ ಮೊನೋಟನಸ್ ನನಗೆ. ಅಂದ್ರೆ 2 ವರ್ಷಗಳ ಕಾಲ ಒಂದೇ ಪಾತ್ರನ ಪ್ಲೇ ಮಾಡೋದು, 2-3 ವರ್ಷಗಳ ಕಾಲ, 10 ವರ್ಷನೂ ಹೋಗಿದೆ ಆ ಸೀರಿಯಲ್. ಬಟ್ ದೆನ್ ಒಂದೇ ಸೀರಿಯಲ್ ಅಲ್ಲಿ 3 ಜನ ಹೀರೋಗಳು ಚೇಂಜ್ ಆಗಿದ್ರು. ಸೊ ಅವಾಗಿನ ಕಾಲಕ್ಕೆ. ಬಟ್ ನಾನು ಆ ಸೀರಿಯಲ್ಗಿಂತ ಮುಂಚೆನೆ ಸೀರಿಯಲ್ ಬಿಟ್ಟು ಸಿನಿಮಾಗಳ ಕಡೆ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಇದ್ದಂತ. ಬಟ್ ಅಂಡ್ ಆಲ್ಸೋ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ಲಿ ನಮ್ಗೆ ಎಲ್ಲೋ ಮಿಡ್ಲ್ 3-4 ದಿವಸ ಬ್ರೇಕ್ ಸಿಗ್ಬೋದು, ಬಿಟ್ರೆ ಕಂಟಿನ್ಯೂಸ್ ನಂಗೆ ಬ್ರೇಕ್ ಸಿಗಲ್ಲ ಎಲ್ಲೂ. ಸೊ ನಾನು ಒಂದು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಥವಾ ಇನ್ನೊಂದೆಲ್ಲೋ ಅವಕಾಶಗಳಲ್ಲಿ ನಾನು ನಟನೆ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಅದಕ್ಕೆ ಸಮಯ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನಾನು ಎರಡಕ್ಕೂ ಜಸ್ಟಿಸ್ ಮಾಡ್ದಂಗೆ ಆಗಲ್ಲ. ನಾನು ಈ ಕಡೆ ನಾನು ಯಾವ್ದೋ ಸಿನಿಮಾ ಒಪ್ಕೊಂಡ್ರೆ ಅದಕ್ಕೂ ಜಸ್ಟಿಸ್ ಮಾಡ್ದಂಗೆ ಆಗಲ್ಲ, ಆ ಕಡೆ ನಾನು ಮಾಡ್ತಾ ಇರೋ ಸೀರಿಯಲ್ಗೂ ಜಸ್ಟಿಸ್ ಮಾಡ್ದಂಗೆ ಆಗಲ್ಲ. ನಾನು ಈ ಸಿನಿಮಾಗೆ ಯಾವ್ದೋ ಬೇರೆ ಲುಕ್ ಬೇಕಾಗಿರುತ್ತೆ, ಗಡ್ಡ ಬಿಡಬೇಕಾಗಿರುತ್ತೆ. ಸೀರಿಯಲ್ ಅಲ್ಲಿ ನಾನು ವಿತೌಟ್ ಗಡ್ಡ ಇರುವಂತ ಲುಕ್ ಇರುತ್ತೆ. ಸೊ ಇಲ್ಲಿ ಸಿನಿಮಾಗೆ ಬೇಕಾಗಿರೋಂಥ ಲಿಫ್ಟ್ ಬರಕ್ಕಾಗಲ್ಲ, ಎಲ್ಲೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ನಾನು ಸಿನಿಮಾ ಮಾಡ್ಬೇಕಾಗತ್ತೆ ಅವಾಗ. ಸೊ ಆ ಕಲೆಗೆ ಆ ಮೋಸ ಆಗ್ಬಾರ್ದು. ಸೊ ನಾನು ಇಲ್ಲೂ ಅಲ್ಲ, ಅಲ್ಲೂ ಸಲ್ಲಿಲ್ಲ, ಇಲ್ಲೂ ಸಲ್ಲಿಲ್ಲ ಅನ್ನೋ ತರ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಐ ಸ್ಟೆಪ್ಡ್ ಔಟ್ ಆಫ್ ಸೀರಿಯಲ್ ಸೊ ದಟ್ ಐ ಕ್ಯಾನ್ ಡೂ ಸಿನಿಮಾ ಅಂಡ್ ಡೂ ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ಸೊ ಸಿನಿಮಾ ಅಂತ ಹೇಳಿದಾಗ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ನಾನು 3-4 ಕ್ಯಾರೆಕ್ಟರ್ಗಳನ್ನ ಮಾಡ್ಬೋದು. ಬಟ್ ಸೀರಿಯಲ್ ಅಂತ ಹೇಳಿದಾಗ ನಾನು ಒಂದೇ ಕ್ಯಾರೆಕ್ಟರ್ನ 3 ವರ್ಷ ಪ್ಲೇ ಮಾಡ್ತಾ ಇದ್ದೆ. ಸೊ ನನಗೂ ಒಬ್ಬ ಕಲಾವಿದನಾಗಿ ಒಳಗಡೆ ಇರುವಂತ ಒಬ್ಬ ಕಲಾವಿದ ಅವನು ಜೀವಂತವಾಗಿರ್ಬೇಕು ಅಂತ ಹೇಳಿದ್ರೆ ಐ ನೀಡ್ ಟು ಫೀಡ್ ಹಿಮ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಬಟ್ ಹೌ ಡಿಡ್ ಯು ಎಂಟರ್ ಇನ್ ಟು ಸೀರಿಯಲ್? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ರಿಲೇಟೆಡ್? ಇಲ್ಲ ಇಲ್ಲ ಇಲ್ಲ, ನಾನು ಅದೇ ಹೇಳಿದ್ನಲ್ಲ ಆಕ್ಟಿಂಗ್ ಡಿಪ್ಲೊಮಾ ಮಾಡ್ತಾ ಇದ್ದೆ ಅಂತ. ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದಾದಾಗ ನನ್ನ ಫ್ರೆಂಡ್ ಒಬ್ರಿದ್ರು, ಪೂಜಾ ಶೆಟ್ಟಿ ಅಂತ. ಸೊ ಪೂಜಾ ರೆಫರ್ಡ್ ಮೀ ಟು ಸುಪ್ರೀತಾ ಶೆಟ್ಟಿ. ಸುಪ್ರೀತಾ ಶೆಟ್ಟಿ ಅವ್ರು ಬಂದು ಪ್ರಮೋದ್ ಶೆಟ್ಟಿ ಅಂತ ಆಕ್ಟರ್ ಇದಾರಲ್ಲ, ಅವರ ವೈಫ್, ಇವತ್ತು ಅವ್ರ ಪ್ರೊಡ್ಯೂಸರ್ ಕೂಡ, ಸೀರಿಯಲ್ ಪ್ರೊಡ್ಯೂಸರ್ ಕೂಡ. ಸೊ ಅವ್ರ ಹತ್ರ ಕಳ್ಸು. ಅವರು ನನ್ನನ್ನ ಇಂಡಸ್ಟ್ರಿಯಲ್ಲಿ ನನ್ನ ತಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿ ಅಂಡ್ ನನ್ನ ಪ್ರೊಫೈಲ್ ಒಂದಿಷ್ಟು ಕಡೆ ಕಳಿಸಿ ನನ್ನನ್ನು ಕೂಡ ಒಂದಿಷ್ಟು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಹತ್ರ ಭೇಟಿ ಮಾಡೋದಕ್ಕೆ ಹೇಳಿ ನನ್ನೆಲ್ಲರನ್ನೂ ಭೇಟಿ ಮಾಡಿ ದಟ್ಸ್ ಹೌ ಐ ಗಾಟ್ ಇಂಟು ದ ಸೀರೀಸ್. ಕಾಂತಾರ ಮೂವಿ, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಇದನ್ನ ಹೇಳೋಷ್ಟು ದಿವಸಗಳು ನಾನು ಶೂಟ್ ಮಾಡಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಕಾಂತಾರದಿಂದ ಸಿಕ್ಕಿಲ್ಲ. ಸೊ ನಾನು ಶೂಟ್ ಮಾಡಿರೋದು ಆಲ್ಮೋಸ್ಟ್ ಒಂದು 2-3 ದಿವಸ ಮ್ಯಾಕ್ಸ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಏನ್ ಗೊತ್ತಿದೆ ಕಾಂತಾರದ ಬಗ್ಗೆ ನನಗೂ ಗೊತ್ತಿರೋದು ಅಷ್ಟೇ. ಬಟ್ ಬಿಗ್ ಸ್ಕೇಲ್ ಇಂಡಸ್ಟ್ರಿ ಇದ್ದಾಗ, ಬಿಗ್ ಸ್ಕೇಲ್ ಮೂವೀಸ್ ಇದ್ದಾಗ, ವಾಟ್ ಇಸ್ ದ ಮೈನ್ ಡಿಫ್ರೆನ್ಸ್? ಇಟ್ ವಾಸ್ ಹ್ಯೂಜ್ ಸೆಟ್. ಅಂದ್ರೆ ನೋಡಿದ್ರು ಜನ ಕಾಡು ಒಳಗಡೆ ಅಂಡ್ ಅಂದ್ರೆ ದಟ್ಸ್ ವಾಟ್ ಐ ಡೋಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೆಟ್ಸ್. ಸೊ ನಾನು ದೊಡ್ಡ ಸೆಟ್ ಅಲ್ಲಿ ಇದ್ದಾಗ್ಲೂ ಅವ್ರು ಏನ್ ಕೊಡ್ತಾರೆ ಅದನ್ನ ತಗೊಳ್ತೀವಿ, ಚಿಕ್ಕ ಸೆಟ್ ಅಲ್ಲಿ ಇದ್ದಾಗ್ಲೂ ಅವ್ರು ಏನ್ ಕೊಡ್ತಾರೆ ಅದನ್ನ ತಗೊಳ್ತೀವಿ. ಸೊ ಯಾವ ಸೆಟ್ಗೆ ಹೋದ್ರು ನಮ್ಗೆ ಇಡ್ಲಿ ವಡೆನೆ ಸಿಗೋದು. ಓಕೆ, ಸೊ ಎಲ್ಲೋ ಒಂದಿಷ್ಟು ಒಂದು ದೊಡ್ಡ ಸೆಟ್ ಅಲ್ಲಿ ಎಲ್ಲೋ ಒಂದು ಕ್ಯಾರವ್ಯಾನ್ ಅಲ್ಲಿ ಕುತ್ಕೊಳ್ಳುವಂತ ಅವಕಾಶ ಸಿಗ್ಬೋದು, ಚಿಕ್ಕ ಸೆಟ್ ಅಲ್ಲಿ ಅದಕ್ಕೆ ಅವಕಾಶ ಸಿಗದೆ ಇರ್ಬೋದು, ಇಲ್ಲ ಚಿಕ್ಕ ಸೆಟ್ ಅಲ್ಲೂ ಅದ್ರ ಅವಕಾಶ ಮಾಡಿಕೊಟ್ಟಿರ್ಬೋದು. ಓಕೆ, ಸೊ ದೋಸ್ ಆರ್ ಕಂಫರ್ಟ್ಸ್. ಅದನ್ನ ಬಿಟ್ಟು ಟ್ರೀಟ್ಮೆಂಟ್ ವೈಸ್ಗೆ ದೊಡ್ಡ ಸೆಟ್ ಚಿಕ್ಕ ಸೆಟ್ ಅನ್ನೋ ಡಿಫ್ರೆನ್ಸ್ ಇರೋದು. ಸೊ ಯಾರು ಬೇಕಾದ್ರು ದೊಡ್ಡ ಸೆಟ್ ಅವರು ನಿಮ್ಮನ್ನ ತುಂಬಾ ಚಿಕ್ಕದಾಗಿ ನೋಡ್ಬೋದು, ಚಿಕ್ಕ ಸೆಟ್ ಅವ್ರು ನಿಮ್ಮನ್ನ ತುಂಬಾ ದೊಡ್ಡದಾಗೂ ನೋಡ್ಬೋದು. ಕಾಂಟ್ರಾಸ್ಟ್, ಟೂ ಕೈಂಡ್ ಕಾಂಟ್ರಾಸ್ಟ್. ಅದ್ ಬಿಟ್ಟು ನನ್ ಇವತ್ತವರೆಗೂ ನಮ್ಮ ಚಿತ್ರರಂಗದಲ್ಲಿ ದೊಡ್ಡ ಸೆಟ್ಗೆ ಚಿಕ್ಕ ಸೆಟ್ಗೆ ನಾನು ಎಲ್ಲೂ ಅಂತ ಡಿಫ್ರೆನ್ಸ್ ನೋಡಿಲ್ಲ. ಒಂದೇ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಜನ ಕಮ್ಮಿ ಇರ್ತಾರೆ ಅಷ್ಟೇ. ಇದು ಸ್ವಲ್ಪ ಕ್ವೆಶನ್ ನೀವು ಬೇಕಾದ್ರೆ ಆನ್ಸರ್ ಮಾಡ್ಬೋದು, ಇಲ್ಲ ಇದು ಸ್ಕಿಪ್ ಅಂದ್ರೆ ನಿಮ್ಮ ಇಷ್ಟ. ಇಂಡಸ್ಟ್ರಿ ನಮ್ದು ಅಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದೀವ, ಬೌಂಡ್ರೀಸ್ ಹಾಕೊಂಡಿದೀವ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸಿಂಪಲ್ ನಾವು ಯಾವ್ದಾದ್ರು ಒಂದು ರೀಲ್ ಎಡಿಟ್ ಮಾಡೋದು, ಬೇರೆ ಇಂಡಸ್ಟ್ರಿಯಿಂದ ನಮ್ಗೆ ಟಕ್ ಟಕ್ ಅಂತ ಸಾಂಗ್ಸ್ ಸಿಗ್ತಾ ಇರ್ತದೆ. ಬಟ್ ನಮ್ಮ ಇಂಡಸ್ಟ್ರಿಲಿ ಒಂದು ಸಾಂಗ್ ಬರೋಕ್ಕೇನೆ ಅಥವಾ ಬಿಟ್ಟಾಗಕ್ಕೋ ವೈನ್ ಮಾಡೋ ಥರ ಒಂದು ಜಾಲಿ ರೈಡ್ ಹಾಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಹಳೆ ಸಾಂಗ್ಸ್ ಸಿಗ್ತಿರೋ ಥರ ಫುಲ್ ಆಗುತ್ತೆ.
ತುಂಬಾ ರೀಸೆಂಟ್ ಆಗಿ ತುಂಬಾ ಬೇಗ ಸಾಂಗ್ಸ್ ಬರ್ತಾ ಇರಲ್ಲ. ಆರ್ಟಿಸ್ಟ್ ಆಗಿ ಒಂದು ಪೇಮೆಂಟ್ ಕೇಳಿರ್ತಾರೆ, ಇಷ್ಟು ನನಗೆ ಬೇಕು ಅಂತ. ಅಷ್ಟು ಪೇಮೆಂಟ್ ನಮ್ಮ ಇಂಡಸ್ಟ್ರಿ ಸಿಗ್ತಾ ಇಲ್ವಾ? ಏನಕ್ಕೆ? ಇನ್ ಮಾನಸಿಕದ ಪ್ರಕಾರ, ನಾನ್ ನೋಡಿರೋ ಪ್ರಕಾರ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಓಕೆ ನಮ್ಗೆ ಬೌಂಡ್ರೀಸ್ ಇದೆಯಾ ಅಂತ ನನಗೆ ಫೀಲ್ ಆಗುತ್ತೆ. ಆ ರಿಲೇಟೆಡ್ ನಿಮ್ಗೆ ಏನ್ ಹೇಳಕ್ ಇಷ್ಟ? ಅಂದ್ರೆ ಇದು ಕೂಲಂಕುಷವಾಗಿ ಹೇಳುವಷ್ಟು ಜ್ಞಾನಿ ನಾನಲ್ಲ. ಬಟ್ ನನ್ಗೆ ಅನ್ಸಿದ್ದು ಏನಂತ ಹೇಳಿದ್ರೆ, ಪ್ರತಿ ಇಂಡಸ್ಟ್ರಿಗೂ ಅದರದ್ದೇ ಆದಂತ ಒಂದಿಷ್ಟು ಬೌಂಡ್ರೀಸ್ ಇದೆ. ಸೊ ಇವಾಗ ಹಿಂದಿ ಭಾಷೆ ಇರುವಷ್ಟು ಆಡಿಯನ್ಸ್ ತೆಲುಗುಗಿರಲ್ಲ, ತೆಲುಗುಗಿರುವಷ್ಟು ಆಡಿಯನ್ಸ್ ಹಿಂದಿಗೂ ಇರಲ್ಲ, ತಮಿಳ್ಗೂ ಇರಲ್ಲ. ಸೊ ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಆಡಿಯನ್ಸ್, ಆಯ್ತಾ? ಸೊ ಕನ್ನಡಕ್ಕೆ ಕಂಪೇರ್ ಮಾಡಿದಾಗ, ಹಿಂದಿಗೆ ಕಂಪೇರ್ ಮಾಡಿದಾಗ ಅಥವಾ ತೆಲುಗು ಕಂಪೇರ್ ಮಾಡಿದಾಗ, ಬೇರೆ ಕೆಲವು ಭಾಷೆಗಳಿಗೆ ಕಂಪೇರ್ ಮಾಡಿದಾಗ ಆಡಿಯನ್ಸ್ ಸ್ಕೇಲ್ ಕಮ್ಮಿ ಇರ್ಬೋದು. ಸೊ ದಟ್ಸ್ ವೆನ್ ಆ್ಯಂಡ್ ನೀವು ಅದಕ್ಕೂ ಸೊ ಹಂಗಿದ್ದಾಗ ನೀವು ವೆನ್ ಯು ಸ್ಪೆಂಡ್ಸ್ ಅ ಸರ್ಟನ್ ಅಮೌಂಟ್ ಆಫ್ ಮನಿ ಒಂದು ಸೀರಿಯಲ್ ಮೇಲೆ ಆಗಿರ್ಬೋದು, ಸೊ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ನೀವು ವಿಪರೀತವಾಗಿ ಬಾಯಿಗೆ ಬಂದಿದ್ದು ಯಾರಾದರೂ ಕಲಾವಿದ ಕೇಳಿದ ಅಂತ ಹೇಳಿದ ತಕ್ಷಣ ಅದನ್ನು ಕೊಡೋದಕ್ಕೂ ಆಗುತ್ತೆ. ಬಿಕಾಸ್ ನಮ್ಮ ಇಂಡಸ್ಟ್ರಿಗೆ ಇರುವಂಥ ಲಿಮಿಟೇಷನ್ ಅಷ್ಟು. ಈಗ ಒಬ್ಬ ಕಲಾವಿದನಿಗೆ, ಒಬ್ಬ ಹೀರೋಗೆ 10,000 ರೂಪಾಯಿ ಕೊಡೋಕ್ಕಾಗುತ್ತೆ ಪರ್ ಡೇ ಅಂತ ಹೇಳಿದಾಗ, ಅವನು ಇಲ್ಲ ನನ್ಗೆ 20 ಬೇಕು 30 ಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಿಂಗೆ ಕೊಡೋಕ್ಕೆ ಸಾಧ್ಯ? ಒಂದು ಪ್ರೊಡಕ್ಷನ್ ಹೊಸದು ಆಗಿರ್ಬೋದು ಅಥವಾ ಒಂದು ಚಾನಲ್ ಆಗಿರೋದು ಹಿಂಗೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅಂಡ್ ದಟ್ಸ್ ಹೌ ಪೀಪಲ್ ಗೋ ಟು ಡಿಫ್ರೆಂಟ್ ಇಂಡಸ್ಟ್ರಿ. ಡೆಫಿನೆಟ್ಲಿ ಅಂದ್ರೆ ಅವ್ರ ಗ್ರೋತ್ ನೋಡ್ತಾರೆ, ಅವ್ರ ಫಿನಾನ್ಷಿಯಲ್ ಗ್ರೋತ್ ನೋಡೋದಕ್ಕೆ ಇದು ಮಾಡ್ತಾರೆ. ಬಟ್ ಇವೆಂಚುಲಿ ಪ್ರತಿಯೊಂದು ಇಂಡಸ್ಟ್ರಿಗೂ ಇದೆಯಲ್ಲ ಒಂದು ಸೈಕಲ್ ಅಂತ ಇರುತ್ತೆ. ಸೊ ಐ ಥಿಂಕ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇವಾಗ ಒಂದು ಒಳ್ಳೆ ಟೈಮಲ್ಲಿದೆ, ವೇರ್ ಇಟ್ ಇಸ್ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುವಂತ ಒಂದು ಫೇಸಿಗೆ ಬಂದಿದೆ, ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ಐ ಥಿಂಕ್ ನಂಬರ್ ಆಫ್ ಗುಡ್ ಫಿಲ್ಮ್ಸ್ ವಿಲ್ ಬಿ ಮೋರ್ ಫ್ರಮ್ ನೌ ಆನ್. ನನ್ನ ಪರ್ಸ್ಪೆಕ್ಟಿವ್ ಹೇಗೆ ಅಂದ್ರೆ, ಕನ್ನಡ ಫಿಲಮ್ ಇಂಡಸ್ಟ್ರಿ ಆಗಲಿ, ಕನ್ನಡ ಅಭಿಮಾನಿಗಳಾಗ್ಲಿ, ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಒಂದು ಲ್ಯಾಂಗ್ವೇಜ್ ಅಂದ್ಮೇಲೆ. ಆ ಒಂದು ಕಲ್ಟ್ ಫ್ಯಾನ್ ಬೇಸ್ ಅಂತೇನೆ. ಇನ್ನೊಂದೇನು ಗೊತ್ತಾ ಸರ್, ಅಂದ್ರೆ ಬರೀ ಸಿನಿಮಾ ಮಾಡೋರು ಮಾತ್ರ ಎಫರ್ಟ್ ಹಾಕಿದ್ರೆ ಸಾಕಾಗಲ್ಲ, ಸಿನಿಮಾ ನೋಡೋರು ಕೂಡ ಅಷ್ಟೇ ಎಫರ್ಟ್ ಹಾಕ್ತಾರೆ. ಸೊ ಈಗ ಒಂದು ಇಂಡಸ್ಟ್ರಿ ಬೆಳೆಯೋದು ಹೇಗೆ, ಒಂದು ಸಂಬಂಧ ಬೆಳೆಯೋದು ಹೇಗೆ, ಸೊ ನಾನು ಎಫರ್ಟ್ ಹಾಕ್ಬೇಕು, ನೀವು ಎಫರ್ಟ್ ಹಾಕ್ಬೇಕು, ಹಂಗೆ ಸಂಬಂಧ ಬೆಳೆಯೋದಕ್ಕೆ ಸಾಕು. ಸೊ ಇಂಡಸ್ಟ್ರಿ ವೈಸು ಕೂಡ ಐ ಥಿಂಕ್ ಎವ್ರಿಬಡಿ ಶುಡ್ ಸ್ಟಾರ್ಟ್ ವಾಚಿಂಗ್ ಫಿಲ್ಮ್ಸ್ ಅಂಡ್ ಅವ್ರು ಚೆನ್ನಾಗಿಲ್ದೆ ಏನ್ ಅನ್ಸಿಲ್ಲ ಅದನ್ನು ಕೂಡ ಹೇಳಬೇಕು. ಸೊ ದಟ್ಸ್ ಹೌ ವಿ ಆಲ್ ಗ್ರೋ ಟುಗೆದರ್. ಶೈನ್ ಇಸ್ ಅ ವೆರಿ ಯೂನಿಕ್ ನೇಮ್. ಹೇಗೆ? ಹೌ ಶೈನ್? ಶೈನ್ ಇಸ್ ಬಿಕಾಸ್ ನನ್ನ ತಂದೆ ಹೆಸರು ಶರಶ್ಚಂದ್ರ, ತಾಯಿ ಹೆಸರು ಇಂದಿರಾ. ಸೊ ಅಪ್ಪನ ಹೆಸರು SH ತಗೊಂಡು, ಅಮ್ಮನ ಹೆಸರಿಂದ IN ತಗೊಂಡು SHINE ಶೈನ್ ಅಂತ ಮಾಡಿದೆ. ಬಟ್ ಇದನ್ನೆಲ್ಲ ರಿವೀಲ್ ಮಾಡಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕಡೆ ಹೇಳಿರ್ತೀನಿ, ಬಟ್ ಯಾರಿಗೂ ಅದು ನೆನಪಿರಲ್ಲ ಅಷ್ಟೇ. ನಿಮ್ ಮೈನ್ ಕ್ವೆಶನ್, ನೀವು ಫೇಮಸ್ ಆಗಿರೋದಕ್ಕೆ ಕ್ವೆಶನ್ ರೀಸೆಂಟ್ ಆಗಿ, ನೀವು ಇಟ್ಸ್ ಟೂ ಪರ್ಸನಲ್, ಯು ಕ್ಯಾನ್ ಸ್ಕಿಪ್, ಅಥವಾ ಮುಂಚೆ ನೀವೆಲ್ಲ ಡಿಸ್ಕಸ್ ಮಾಡಿರ್ತೆ. ಬಟ್ ನಿಮ್ಗೆ ಮುಂಚೆ ಗರ್ಲ್ ಫ್ರೆಂಡ್ಸ್ ಇಲ್ಲ, ರಿಲೇಶನ್ಶಿಪ್ಸ್ ಅಂದ್ರೆ ಇವಾಗ ಸಿಂಗಲ್ ಇದ್ದೀರಾ ಅಂತ ಕೇಳ್ತಿದ್ದೀರಾ? ಮುಂಚೆ ಆಬ್ವಿಯಸ್ಲಿ ಇತ್ತು ಬ್ರೋ. ನೀವು ಆಮೇಲೆ ಮುಂಚೆ ಗರ್ಲ್ ಫ್ರೆಂಡ್ ಇರ್ಲಿಲ್ಲ, ರಿಲೇಶನ್ಶಿಪ್ ಇರ್ಲಿಲ್ಲ ಆದ್ರೆ ಆಮೇಲೆ ಹುಡುಗಂಗೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಓಕೆ, ಬಟ್ ಈಗ ಸದ್ಯಕ್ಕಿದೆ ಇಲ್ಲ ಅವಳು. ಬಟ್ ಏನಕ್ಕೆ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗತ್ತೆ? ಮಲ್ಟಿಪಲ್ ರೀಸನ್ಸ್ ರಿಲೇಶನ್ಶಿಪ್ ಕಂಪ್ಲೀಟ್ ಅಂದ್ರೆ ಎಲ್ಲೋ ಮದುವೆ ಆಗ್ಬೇಕು ಅಂತ ಆ ಕಡೆಯಿಂದ ಪ್ರೆಷರ್ ಇರ್ಬೋದು, ಅಂಡ್ ಯು ಆರ್ ನಾಟ್ ರೆಡಿ ಅಟ್ ದಟ್ ಮೂಮೆಂಟ್, ಅಥವಾ ಇಯರ್ಸ್ ಟುಗೆದರ್ ಪಾಸ್ ಆಗ್ತಿದ್ದಂಗೆ ಎಲ್ಲೋ ಕಂಪ್ಯಾಟಬಿಲಿಟಿ ಇಶ್ಯೂ ಆಗ್ಬೋದು, ಅಥವಾ ಒಂದು ಸ್ಪೇಸ್ ಬೇಕು ಅಂತ ಅನ್ನಿಸ್ಬೋದು ಒಬ್ಬರಿಗೆ. ಸೋ ಮೆನಿ ರೀಸನ್ಸ್ ದಟ್ ಕ್ಯಾನ್ ಹ್ಯಾಪನ್ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗೋದಕ್ಕೆ. ಅಂದ್ರೆ ನಾನೇನೋ ದೊಡ್ಡ ವಿದ್ವಾಂತರ ಅದ್ರ ಬಗ್ಗೆ ಪಾಠ ಕೊಡಬೇಕು ಅಂತ ಇಲ್ಲ, ಅದು ಎವ್ರಿಬಡಿ ನೋಸ್ ಅಬೌಟ್ ಇಟ್. ಬಟ್ if you would like to discuss, what's one major thing that has influenced me? ನನಗಿದು ಇದರಿಂದ ಒಂದು ಮೇಜರ್ ಹಿಟ್ ಸಿಕ್ತು ನನ್ನ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಒಂದು ಓಕೆ ವರ್ಕೌಟ್ ಆಗತ್ತೆ, ಮುಂದಕ್ಕೆ ಮದುವೆ ಆಗ್ತೀವಿ ಅನ್ನೋ ಒಂದು ರಿಲೇಶನ್ಶಿಪ್ ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ಏನಿರ್ಬೋದು? ನಂಗೆ ಫಸ್ಟ್ ಆಫ್ ಆಲ್ ಏನಿಗೆ ಬ್ರೇಕ್ ಆಯ್ತು ಅನ್ನೋದೇ ರೀಸನ್ ಗೊತ್ತಿಲ್ಲ ಇವತ್ತರೆಗೂ. ಸೊ ನಿಮ್ ನಂಗೆ ಕಡೆಯಿಂದ ಆಗಿಲ್ಲ? ನನ್ ಕಡೆಯಿಂದ ನಾವ್ ಬಿಟ್ಕೊಡಲ್ಲ ಬ್ರೋ, ನಾವ್ ಬಿಟ್ಟೇ ಕೊಡಲ್ಲ. ಅದ್ ಏನ್ ಬೇಕಾದ್ರೂ ಆಗಿರ್ಲಿ, ಬಿಟ್ಟೇ ಕೊಡಲ್ಲ, ಬಿಟ್ಟೇ ಕೊಟ್ಟಿಲ್ಲ ನಾವು. ನನ್ ಕಡೆಯಿಂದ ಆಗಿಲ್ಲ, ಸೊ ನನಗ್ ಗೊತ್ತಿಲ್ಲ ಬ್ರೋ. But you did respect this. ಡೆಫಿನೆಟ್ಲಿ ಅಂದ್ರೆ ಈಗ ನೀವು ನನ್ನ ಹತ್ರ ಫೋಟೋ ತೆಗಿಬೇಕು ಅಂತ ನೀವು ಕೇಳ್ತೀರಾ ಅಂತ ಹೇಳಿದ್ರೆ ನಾನು ನಿಮ್ ಫೋಟೋ ತೆಗ್ತೀನಿ. ನಾಳೆ ನೀವು ಬ್ರೋ ಅದು ಒಂದ್ ಯಾಕೋ ಚೆನ್ನಾಗ್ ಅನ್ಸ್ತಾ ಇಲ್ಲ ಬ್ರೋ, ಇಷ್ಟೆಲ್ಲ ಮಾತಾಡಿದ್ವಿ, ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಗೆ, ನಿಮ್ಗೆ ಯಾಕೋ ನಾನು ತೆಗ್ದಿರೋ ಫೋಟೋಸ್ ಬಗ್ಗೆ ನಂಗೆ ತುಂಬಾ
ಇಷ್ಟ ಆಗ್ತಾ ಇಲ್ಲ, ನಮ್ಗೆ ಹಾಕ್ಬೇಕು ಅನ್ಸ್ತಾ ಇಲ್ಲ ಅಂದಾಗ ಇಷ್ಟೆಲ್ಲ ಇವನ್ ಜೊತೆ ಎಲ್ಲ ಹೋಗಿ ಮಾತಾಡಿ ಫೋಟೋ ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ. ಬಟ್ ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ನಿಮ್ಗೆ ಹೆಂಗೆ ಫೋರ್ಸ್ ಮಾಡೋದಕ್ಕೆ ಸಾಧ್ಯ? ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಡಿಸಿಷನ್ ಬಿಕಾಸ್ ಅದು ನಿಮ್ಮ ಆರ್ಟ್. ಸೊ ಇಲ್ಲಿ ಪ್ರೀತಿ ಅಂತ ಬಂದಾಗ ಇಲ್ಲಿ ನಾನು ಒಬ್ನೇ ಪ್ರೀತಿ ಮಾಡಿಲ್ಲ, ಅವಳು ಪ್ರೀತಿ ಮಾಡಿದಾಳೆ, ನಾನು ಪ್ರೀತಿ ಮಾಡಿದೀನಿ. ಸೊ ಅವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ, ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಅವ್ರಿಗೆ ಅನ್ಸಿದೆ ಅಂತ ಹೇಳಿದ್ರೆ ಸೊ ಕ್ವಶನ್ ಮಾಡ್ಬೋದು, ಯಾಕೆ ಅಂತ ಹೇಳ್ಬೋದು. ಅವ್ರಿಗೆ ಹೇಳಕ್ ಇಷ್ಟ ಇದ್ರೆ ಹೇಳಿ, ಇಲ್ಲಾಂದ್ರೂ ಓಕೆ. ಬಟ್ ಐ ಕಾಂಟ್ ಫೋರ್ಸ್ ಅವರ್ ಟು ಸ್ಟೇ ಬ್ಯಾಕ್. ಯಾಕಂದ್ರೆ ಅವ್ರು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಹೋಗ್ಬೇಕು ಅಲ್ವಾ. ಒಂದು ಲಾಂಗ್ ಪೀರಿಯಡ್ ಅಲ್ಲಿ ಡಿಸೈಡ್ ಮಾಡಿರ್ತಾರೆ. ಡಿಸೈಡ್ ಓಕೆ ನಾನು ಒಂದು ಸ್ವಲ್ಪ ಟೈಮ್ ಬೇಕು ಅಂದಾಗ ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ಕೂಲ್ ಡೌನ್ ಆಗಿ ನಿಮ್ಗೆ ಅರ್ಥ ಆಗೋ ರೇಂಜಿಗೆ. ಅಂದ್ರೆ ಚಿಕ್ಕದಾಗಿ ಪಟಾಕಿ ಇಟ್ಟು ಆಮೇಲೆ ಒಂದ್ ದಿವಸ ಬಾಂಬ್ ಬಿಡ್ತಾರೆ ಅಂತ ಗೊತ್ತಾಯ್ತು ಬಿಡಿ. ಬಟ್ ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ನನ್ನ ಕೆಲ್ಸದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟ? ಇಲ್ಲ, ನಾನು ನಿಮ್ದು ಪ್ರೊಫೈಲ್ ನೋಡಿದ್ದೆ ಅಂಡ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಗರ್ಲ್ಸ್ ಐ ಹ್ಯಾವ್ ಕಮ್ ಅಕ್ರಾಸ್ ಆನ್ ಇನ್ಸ್ಟಾಗ್ರಾಮ್. ಓಕೆ, ನಮ್ ಆಬ್ವಿಯಸ್ಲಿ ಬ್ರೋ ಇದೆಲ್ಲ ಏನ್ ನಾವೇನು ಹುಡುಗರೆಲ್ಲ ಎಲ್ಲೋ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಳ್ಳೊಳ್ಳೆ ಚೆನ್ನಾಗಿರೋ ಹುಡುಗಿರ ಫೋಟೋಸ್ಗಳು ಬರುತ್ತೆ. ಎಲ್ಲೋ ಒಂದ್ಸಲ ಒಂದೆರಡು ಸಲ ನೋಡಿದಾಗ ಏಯ್ ಚೆನ್ನಾಗಿದ್ದಾಳೆ, ಅಥವಾ ವಿ ಮೈಟ್ ಕಾಂಪ್ಲಿಮೆಂಟ್ ಆಲ್ಸೋ. ಅವ್ರು ಕಮೆಂಟ್ ಕೂಡ ಮಾಡ್ತಾರೆ, ಏಯ್ ಯು ಲುಕ್ ವೆರಿ ಪ್ರಿಟಿ, ಅಥವಾ ವಿ ಮೈಟ್ ಟಿ ಎಮ್ ದೆಮ್ ಆಲ್ಸೋ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ನೀವು ಈ ಫೋಟೋ ಶೂಟ್ ಮಾಡ್ಸಿದ್ದೀರಾ, ತುಂಬಾ ಚೆನ್ನಾಗಿದೆ, ನಿಮ್ದು ರೀಲ್ ಇತ್ತು, ಯಾರೋ ಫೋಟೋಗ್ರಾಫರ್ ನಿಮ್ದು ರೀಲ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು, ಇದು ವೆರಿ ಫನ್, ವೆರಿ. ಸೊ ಅಂತ ಎಷ್ಟು ಪ್ರೊಫೈಲ್ ಹ್ಯಾವ್ ಕಮ್ ಅಕ್ರಾಸ್. ಅಂಡ್ ವೆನ್ ಐ ಸ್ಕ್ರೋಲ್ಡ್ ನಿಮ್ಮ ಪ್ರೊಫೈಲ್ನ ಸ್ಕ್ರೋಲ್ ಮಾಡಿದಾಗ ಅದರಲ್ಲಿ ಸುಮಾರು ಜನ ಅವರೆಲ್ಲ ಇದ್ರು ಲೈಕ್, ಓ ನಮ್ ಕ್ಯಾಟ್ಲಾಗ್ ಇಲ್ಲೇ ಇದೆ ಮೆನ್ಯೂ ಪೂರ್ತಿ ಎಲ್ಲ ಇದೆ. ಆ ಥರ. ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಅಪ್ಕಮಿಂಗ್ ಮೇಜರ್ ಪ್ರಾಜೆಕ್ಟ್? ಈಗ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ನಮಗೆ ಶಂಕರಾಭರಣ ಅಂತ ಅನ್ಸುತ್ತೆ. ಸೊ ಅದೇ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ನಾಟ್ ಯುವರ್ ಟೈಮ್. ಥ್ಯಾಂಕ್ ಯು. ಮಾತಾಡಕ್ ಸಿಗ್ತೀನಿ ಅಂತ ಹೇಳಿದಾಗ ಅದು ಎಕ್ಸ್ಪೆಕ್ಟ್ ಮಾಡಿ ಇಷ್ಟೊಂದು ಟೈಮ್ ಕೊಟ್ಟಿದ್ರೆ, ಇಷ್ಟೊಂದು ಕಾನ್ವರ್ಸೇಷನ್ ಆಗಿದೆ. ಟೈಮ್ ಎಷ್ಟಾಯ್ತು ಅಂತ ಗೊತ್ತಿಲ್ಲ, ಎಷ್ಟು ಹೋಯ್ತು ಅಂತ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇದೇ ತರ ಬೆಂಗಳೂರಲ್ಲಿರುವಂತ ಸುಂದರವಾಗಿರೋ ಹುಡುಗರು ಹುಡುಗಿಯರನ್ನು ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರಿ. ಅಂಡ್ ಐ ಡೋಂಟ್ ಸೇ ಯು ಹ್ಯಾವ್ ಆಲ್ವೇಸ್ ಕ್ಯಾಪ್ಚರ್ಡ್ ಓನ್ಲಿ ಪ್ರಿಟಿ ಗರ್ಲ್ಸ್ ಆರ್ ಬ್ಯೂಟಿಫುಲ್ ಗರ್ಲ್ಸ್, ಬಟ್ ನಂಗೆ ವಾಟ್ ಐ ಫೆಲ್ಟ್ ವಾಸ್ ಯುವರ್ ಲೆನ್ಸ್ ಮೇಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ದಟ್ ಯು ಹ್ಯಾವ್ ಲುಕ್ ವೆರಿ ಬ್ಯೂಟಿಫುಲ್ inside and out. So keep it going. So ಇದೇ ತರ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ. and I love your pictures. So all the best. Excited to edit your. Looking forward to it.